ಮಳೆ ಬರುವಾಗ ಹಪ್ಪಳವನ್ನು ಸುಟ್ಟು ಕರಿದು ಎಣ್ಣೆಯನ್ನು ಹಾಕಿ ಅದ್ರ ಜೊತೆ ಕಾಯನ್ನು ಸೇರಿಸಿ ತಿನ್ನಲಿಕ್ಕೆ ಈ ಹಲಸಿನಕಾಯಿ ಹಪ್ಪಳ ಅಂತೂ ತುಂಬಾ ರುಚಿಕರವಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯವರೆಲ್ಲ ಸೇರಿ ಹಲಸಿನಕಾಯಿ ಹಪ್ಪಳವನ್ನು ಯಾವ ರೀತಿ ಮಾಡಿದೆವು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಚೆನ್ನಾಗಿ ಬೆಳೆದಿರುವ ಹಲಸಿನಕಾಯಿಯನ್ನು ತಗೊಂಡು ಬಂದು ಈ ರೀತಿಯಾಗಿ ಅದನ್ನು 2 ಭಾಗ ಮಾಡಿ ಆಗಿದೆ. ಇದನ್ನು ಈಗ ಮತ್ತೆ ಕಟ್ ಮಾಡಿ ಅದರಲ್ಲಿರುವ ನಾವು ಗೂಂಜ್ ಅಂತ ಹೇಳ್ತೇವೆ, ಅದ್ರ ಮಧ್ಯದ ಗಟ್ಟಿ ಭಾಗ ಏನಿರ್ತದೆ ಅದನ್ನು ತೆಗಿತೇವೆ. ಹಾಗೆ ಹೊರಗಡೆಯ ಸಿಪ್ಪೆ ಭಾಗವನ್ನು ಕೂಡ ಈ ರೀತಿ ಮೆಟ್ಟಗತ್ತಿಯಲ್ಲಿ ಕಟ್ ಮಾಡಿ ತೆಗೆದು ಬದಿಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದು ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಗೂಂಜನ್ನು ಮತ್ತು ಹಿಂಭಾಗದ ಸಿಪ್ಪೆಯನ್ನು ತೆಗೆಯೋದ್ರಿಂದ ನಮಗೆ ಬಿಡಿಸ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಹಲಸಿನಕಾಯಿ ಚೆನ್ನಾಗಿ ಬಲ್ತಿರಬೇಕು. ಎಳತಾದ ಹಲಸಿನಕಾಯಿ ಆದರೆ ಈ ಹಪ್ಪಳ ಅಷ್ಟು ರುಚಿಯಾಗಿ ಬರೋದಿಲ್ಲ, ಕಲರ್ ಕೂಡ ಚೆಂದ ಬರೋದಿಲ್ಲ. ಚೆನ್ನಾಗಿ ಇನ್ನೇನು 1 ವಾರ ಇದೆ, 10 ದಿವಸ ಇದೆ ಹಣ್ಣಾಗಲಿಕ್ಕೆ ಅನ್ನುವ ರೀತಿಯಲ್ಲಿ ಬೆಳೆತಿರುವ ಕಾಯಿ ಆದರೆ ಹಲಸಿನಕಾಯಿ ಹಪ್ಪಳ ತುಂಬಾ ರುಚಿಕರವಾಗಿ ಇರ್ತದೆ. ಬಣ್ಣನೂ ಅಷ್ಟೇ ಚೆಂದವಾಗಿ ಬರ್ತದೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು, ಇಲ್ಲಾಂದರೆ ಅದರಲ್ಲಿ ತುಂಬ ಮೇಣೆ ಇರ್ತದಲ್ಲ, ಕೈಗೆಲ್ಲ ಅಂಟ್ಕೊಳ್ತದೆ. ಈ ರೀತಿಯಾಗಿ ಕಟ್ ಮಾಡಿ ತೆಗಿತೇನೆ. ಗೂಂಜನ್ನು ಸರಿಯಾಗಿ ತೆಗಿಬೇಕು, ಇಲ್ಲಾಂದರೆ ಅದರಲ್ಲಿ ಮತ್ತೆ ಕಳ್ಳ ಅಂತ ಉಳಿತದೆ, ಮಧ್ಯ ಮಧ್ಯ ಗಂಟುಗಳು ಹಾಗೆ ಉಳಿತದೆ ಹಪ್ಪಳದಲ್ಲಿ. ಹಾಗಾಗಿ ಅದರ ಗಟ್ಟಿ ಭಾಗದ ಗೂಂಜೇನಿದೆ ಅದನ್ನು ತೆಗೆದುಹಾಕಬೇಕು. ಎಲ್ಲ ಹಲಸಿನಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ನಂತರ ನಿಧಾನಕ್ಕೆ ಬಿಡಿಸ್ಕೊಳ್ತಾ ಹೋಗೋದು ನಾವು. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಹಲಸಿನಕಾಯಿ ಹಪ್ಪಳವನ್ನು ಮಾಡ್ತಾರೆ. ಅದಕ್ಕೆ ಹಾಕುವ ಖಾರ ಇರ್ಬೋದು ಅಥವಾ ಅದು ಮಾಡುವ ವಿಧಾನ ಇರ್ಬೋದು, ಸ್ವಲ್ಪ ಭಿನ್ನವಾಗಿರ್ತದೆ. ನಮ್ಮೂರಲ್ಲಿ ಯಾವ ರೀತಿ ಹಲಸಿನಕಾಯಿ ಹಪ್ಪಳವನ್ನು ಮಾಡ್ತೇವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲ ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಇಲ್ಲಿ ಮಗಳು ಆಲ್ರೆಡಿ ಹಲಸಿನಕಾಯಿಯನ್ನು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅದರಲ್ಲಿರುವ ನಾರಿನ ಅಂಶವನ್ನೆಲ್ಲ ತೆಗೆದುಹಾಕ್ತಾ ಇದ್ದಾಳೆ, ಮತ್ತು ಒಳಗಡೆ ಬೀಜ ಇರ್ತದಲ್ಲ ಅದನ್ನು ಕೂಡ ತೆಗೆದುಹಾಕ್ತಾ ಇದ್ದಾಳೆ. ಕೈಗೂ ಎಣ್ಣೆಯನ್ನು ಸವರ್ಕೊಳ್ಬೇಕು. ಈ ರೀತಿ ಬಿಡಿಸುವಾಗ ಮೇಣದ ಅಂಶ ಇರ್ತದೆ, ಹಾಗಾಗಿ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಸೊಳೆಯನ್ನು ಬಿಡಿಸ್ಕೊಳ್ಬೇಕು. ಚಂದ್ರ ಹಲಸು ಅಂತ ಬರ್ತದೆ, ಆ ಹಲಸಾದರೆ ಸೊಳೆ ತುಂಬ ರುಚಿಕರವಾಗಿರ್ತದೆ. ಅದರಿಂದ ಹಪ್ಪಳವನ್ನು ಮಾಡಿದರೆ ಅಥವಾ ಚಿಪ್ಸನ್ನು ಮಾಡಿದಾಗ ತುಂಬ ರುಚಿಕರವಾಗಿರ್ತದೆ. ಬಣ್ಣ ಕೂಡ ಚೆಂದ ಬರ್ತದೆ. ಚಂದ್ರ ಹಲಸಿನಿಂದ ಮಾಡಿದ ಚಿಪ್ಸ್ ಮತ್ತು ಹಪ್ಪಳ ಎಲ್ಲ ಇದ್ದರೆ ಆ ಹಲಸನ್ನು ಬಳಸಿ ಹಪ್ಪಳವನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ನಾರ್ಮಲ್ ಬೊಕ್ಕೆ ಕಾಯಿಯನ್ನು ತೊಗೊಂಡಿರೋದು. ಎಲ್ಲ ಸೊಳೆಗಳನ್ನು ಬಿಡಿಸಿ ಹಿಂದಿನ ದಿವಸ ರಾತ್ರಿಯೇ ಫ್ರಿಜ್ಜಲ್ಲಿ ಹಾಕಿ ಇಟ್ಟಿರ್ತೇವೆ. ಮರುದಿವಸ ಬೆಳಿಗ್ಗೆ ಬೇಗನೆ ಇದನ್ನು ಈ ರೀತಿ ಬಟ್ಟೆಯಲ್ಲಿ ಹಾಕಿ ಗಂಟನ್ನು ಕಟ್ಟಿ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರ ಹಬೆಯಲ್ಲಿಟ್ಟು ಬೇಯಿಸ್ಕೊಳ್ಳೋದು. ನೀರಲ್ಲಿ ಹಾಕಿ ಡೈರೆಕ್ಟಾಗಿ ಬೇಯಿಸಬಾರ್ದು. ಈ ರೀತಿ ಹಬೆಯಲ್ಲಿ ನಾವು ಸೊಳೆಗಳನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಳವನ್ನು ಮುಚ್ಚಿ ಒಂದು 30ರಿಂದ 40 ನಿಮಿಷಗಳ ತನಕ ಚೆನ್ನಾಗಿ ಬೆಂದು ಬರುವ ತನಕ ಬೇಯಿಸ್ಕೊಳ್ತೇನೆ. ಚೆನ್ನಾಗಿ ಬೆಂದು ಬಂದ ನಂತರ ನಾನಿಲ್ಲಿ ಕಲ್ಲಲ್ಲಿ ಉಪ್ಪು ಮತ್ತು ಖಾರದ ಪುಡಿಯ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 2 ಚಮಚ ಉಪ್ಪನ್ನು ಹಾಕಿದರೆ 1 ಚಮಚದಷ್ಟು ಖಾರದ ಪುಡಿ, ಆ ಅಳತೆಯಲ್ಲಿ ನಾವು ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇವೆ. ಅಷ್ಟರಲ್ಲಿ ಹಲಸಿನಕಾಯಿ ಸೊಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಒಂದು 40 ನಿಮಿಷ ಆಗಿದೆ. ಈಗ ಅದನ್ನು ಬಿಡಿಸ್ಕೊಳ್ತಾ ಇದ್ದೇನೆ. ತುಂಬಾ ಬಿಸಿಯಾಗಿರ್ತದೆ, ಕೈಗೆಲ್ಲ ಹವೆ ಬರ್ತಾ ಇರ್ತದೆ. ನಿಧಾನವಾಗಿ ಬಿಚ್ಕೊಳ್ಬೇಕು. ನಾನು ಬುಡಕ್ಕೂ ಕೂಡ ಖಾರದ ಪುಡಿಯನ್ನು ಹಾಕಿರೋದ್ರಿಂದ ಮೇಲ್ಗಡೆಯಿಂದ ಒಂದು ಬೇಸಿನನ್ನು ಇಟ್ಟು ಮೇಲಿಂದ ಸೊಳೆಗಳನ್ನು ಹಾಕಿದ್ದೇನೆ. ಇಲ್ಲಾಂದರೆ ಆ ಬಟ್ಟೆಗೆ ಮತ್ತು ಖಾರದ ಪುಡಿಯೆಲ್ಲ ಅಂಟ್ಕೊಳ್ತದೆ. ಹಾಗಾಗಿ ಈ ರೀತಿ ಮಧ್ಯೆ ಬೇಸಿನಿಟ್ಟು ನಂತರ ಸೊಳೆಗಳನ್ನು ಹಾಕಿದ್ದೇನೆ. ಈಗ ಸೊಳೆಗಳನ್ನೆಲ್ಲ ಕಲ್ಲಿಗೆ ಹಾಕಿ ಮೇಲ್ಗಡೆಯಿಂದ ಮತ್ತೆ ಖಾರದ ಪುಡಿ ಮತ್ತು ಉಪ್ಪಿನ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಉಪ್ಪು ಖಾರ ಬಿದ್ದರೆ ಹಪ್ಪಳ ತಿನ್ನಲಿಕ್ಕೆ ರುಚಿಕರವಾಗಿರ್ತದೆ. ಈ ರೀತಿ ಒನಕೆಯಲ್ಲಿ ಇದನ್ನು ಕುಟ್ಕೊಳ್ತೇವೆ. ಹೆಚ್ಚೊತ್ತೇನು ಬೇಕಾಗೋದಿಲ್ಲ, ಒಂದು 10 ನಿಮಿಷದಲ್ಲೆಲ್ಲ ಕುಟ್ಟಿ ಮುಗೀತದೆ. ಕೆಲವೊಬ್ಬರು ಇದನ್ನು ಕಲ್ಲು ಹಾಕಿ ಅರಿತಾರಂತೆ, ಅದಕ್ಕೆ ಮತ್ತು ನೀರಿನ ಅಂಶ ಬಿದ್ದರೆ ನೀರಾಗ್ತದೆ, ಹಪ್ಪಳ ತೆಳ್ಳಗಾಗ್ತದೆ. ತೆಳ್ಳಗಿನ ಹಪ್ಪಳ ತಿನ್ನಲಿಕ್ಕೆ ಅಷ್ಟು ರುಚಿ ಅನಿಸೋದಿಲ್ಲ ನಮಗೆ. ನಾವು ನೀರೇನನ್ನು ಹಾಕೋದಿಲ್ಲ, ಹಬೆಯಲ್ಲೇ ಬೇಯಿಸಿ ಈ ರೀತಿ ಒನಕೆಯಲ್ಲಿ ಕುಟ್ಟಿ ಹಪ್ಪಳದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ತೆಂಗಿನ ಎಣ್ಣೆನ ಹಾಕಿ ಹಪ್ಪಳದ ಹಿಟ್ಟು ತಿಂತಾಯಿದ್ರೆ ಅದು ಮಜಾನೇ ಬೇರೆ ಗೊತ್ತಾ. ನೀವು ಯಾವತ್ತಾದರೂ ಹಪ್ಪಳದ ಹಿಟ್ಟನ್ನು ಸವಿದಿದ್ರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಕುಟ್ಟಿ ಆದ ನಂತರ ಇದನ್ನು ಒಂದು ಬೇಸಿನಿಗೆ ತೆಗೆದಿಟ್ಕೊಳ್ತಾ ಇದ್ದೇವೆ. ಜಾಸ್ತಿ ಸೊಳೆಗಳಿದ್ದಿದ್ದರಿಂದ 2 ಬಾರಿ ಅದನ್ನು ಕುಟ್ಕೊಳ್ಬೇಕಾಯಿತು. ನಂತರ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ಬೇಕು. ತುಂಬ ಎಣ್ಣೆಯನ್ನು ಹಾಕಿದರೆ ಮತ್ತು
ಎಣ್ಣೆ ಹಾಳಾದರೆ ಹಪ್ಪಳನೂ ಕೂಡ ಹಾಳಾಗ್ತದೆ. ಹಾಗಾಗಿ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಳ್ಳೋದು ಬೇಡ. ಸ್ವಲ್ಪ ಕೈಗೆ ಅಂಟಬಾರ್ದು ಅಂತ ಇದ್ದರೆ ಸ್ವಲ್ಪ ಸವರ್ಕೊಂಡು ಮಾಡ್ಕೊಂಡ್ರಾಯ್ತು. ನಂತರ ಹಪ್ಪಳದ ಉಂಡೆಗಳನ್ನು ಈ ರೀತಿ ಪ್ಲಾಸ್ಟಿಕ್ ಶೀಟ್ಗಳ ಮೇಲೆ ಇಟ್ಟು ಒಂದು ಅಡಿಗೆ ಇಟ್ಟು ಮೇಲ್ಗಡೆಯಿಂದ ಮತ್ತೊಂದು ಶೀಟನ್ನು ಇಡಬೇಕು, ಉಂಡೆಯನ್ನು ಇಟ್ಟು. ನಂತರ ಹಪ್ಪಳ ಮಾಡುವ ಮಣೆಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ತೆಗೆದು ಈ ರೀತಿಯಾಗಿ ಹಪ್ಪಳವನ್ನು ಒಣಗಿಸ್ಕೊಳ್ಬೇಕು. ಹಪ್ಪಳವನ್ನು ಒಣಗಿಸ್ಲಿಕ್ಕೆ ಮತ್ತೆ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಮನೆಯವರೆಲ್ಲ ಸೇರಿ ಮಾಡಿದರೆ ಹಪ್ಪಳ ಮಾಡಲಿಕ್ಕೂ ಸುಲಭ, ಟೈಮ್ ಪಾಸ್ ಆಗಿದ್ದು ಕೂಡ ಗೊತ್ತಾಗೋದಿಲ್ಲ. ಒಬ್ಬರು ಇಬ್ಬರು ಮಾಡ್ತಾ ಕೂತ್ಕೊಂಡ್ರೆ ಹಪ್ಪಳ ಬೇಗನೆ ಆಗೋದೂ ಇಲ್ಲ ಮತ್ತು ಬೋರ್ ಅನಿಸ್ತದೆ. ಹಾಗಾಗಿ ಮನೆಯವರೆಲ್ಲ ಇದ್ದಾಗ ಈ ರೀತಿ ಹಪ್ಪಳವನ್ನು ಮಾಡಿದರೆ ತುಂಬಾ ಖುಷಿನೂ ಕೊಡ್ತದೆ, ಟೈಮ್ ಪಾಸೂ ಆಗ್ತದೆ, ಹಪ್ಪಳನೂ ರೆಡಿ ಆಗ್ತದೆ. 2-3 ದಿವಸಗಳ ತನಕ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ಬೇಕು. ಮತ್ತು ಇದನ್ನು ನಾವು ಕಟ್ಟುವುದಿಲ್ಲ. ಕಟ್ಟಿದರೆ ಅದು ಮತ್ತೆ ಮೆತ್ತಗೆ ಮಾಡಬೇಕು, ಮತ್ತು ಹಪ್ಪಳ ಹಾಳಾಗ್ತದೆ. ಹಾಗಾಗಿ ಇದೇ ರೀತಿ ಗರಿ ಗರಿಯಾಗಿರುವಾಗಲೇ ನಾವು ಡಬ್ಬದಲ್ಲಿ ತುಂಬಿ ತೆಗೆದಿಟ್ಕೊಳ್ತೇವೆ. ಹಪ್ಪಳವನ್ನು ಕಾದಿರುವ ಎಣ್ಣೆಯಲ್ಲಿ ನಾನು ಕರಿತಾ ಇದ್ದೇನೆ. ಈಗ ಚೆನ್ನಾಗಿ ಒಣಗಿದೆ ಅಲ್ಲ, ಹಾಗಾಗಿ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೇನೆ. ಕಾದಿರುವ ಎಣ್ಣೆಯಲ್ಲಿ ಈ ರೀತಿ ಬೇಗ ಬೇಗನೆ ಹಾಕಿ ತೆಗಿಬೇಕು. ಕಲರ್ ಕೂಡ ಎಷ್ಟು ಚೆಂದಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಎಣ್ಣೆಯಲ್ಲಿ ಕರಿಯೋದು ಇಷ್ಟ ಇಲ್ಲ ಅಂದರೆ ಈ ರೀತಿ ಒಲೆಯ ಮೇಲ್ಗಡೆ ಸುಟ್ಕೊಳ್ಬೋದು. ಕೆಂಡದ ಒಲೆಯಲ್ಲಿ ಸುಟ್ಟರೂ ಕೂಡ ಚೆನ್ನಾಗಿರ್ತದೆ. ಕೆಂಡ ಇದ್ದರೆ ಕೆಂಡದ ಒಲೆಯಲ್ಲಿ ಸುಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಗ್ಯಾಸ್ ಒಲೆಗಳ ಮೇಲೆ ಕೂಡ ನಾವು ಹಪ್ಪಳವನ್ನು ಸುಟ್ಕೊಳ್ಬೋದು. ಸುಟ್ಟಿರುವ ಹಪ್ಪಳಕ್ಕೆ ಎಣ್ಣೆಯನ್ನು ಹಾಕಿ ತಿಂದರೆ ರುಚಿಯಾಗಿರ್ತದೆ. ಹಪ್ಪಳವನ್ನು 2 ಹಪ್ಪಳವನ್ನು ಸುಟ್ಟಿದ್ದೇನೆ, ಸ್ವಲ್ಪ ಹಪ್ಪಳವನ್ನು ಕರೆದುಕೊಂಡಿದ್ದೇನೆ. ಸುಟ್ಟಿರುವ ಹಪ್ಪಳಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚಿದ್ದೇನೆ. ಕರೆದಿರುವ ಹಪ್ಪಳ ಹಾಗೂ ಸುಟ್ಟಿರುವ ಹಪ್ಪಳ ಎರಡು ಕೂಡ ರೆಡಿಯಾಗಿದೆ. ಇದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹಸಿ ತೆಂಗಿನಕಾಯಿ ತುರಿ. ಇದರ ಜೊತೆಗೆ ಕಾಯಿ ತುರಿ ಹಾಕಿ ತಿಂತಾಯಿದ್ರೆ ತುಂಬಾ ಮಜವಾಗಿರ್ತದೆ. ನೀವು ಹಲಸಿನಕಾಯಿ ಹಪ್ಪಳವನ್ನು ಮಾಡಿದಾಗ ಇದೇ ರೀತಿಯಾಗಿ ಕಾಯಿ ತುರಿಯನ್ನು ಹಾಕಿ ತಿಂದು ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಲಸಿನಕಾಯಿ ಹಪ್ಪಳ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನೋಡಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.